ಯಾರೋ ಬೇರೆಯವ್ರ ಮನೆಗೆ ಬಂದು ನಿಂತ್ಕೊಂಡಿದ್ಯಾ. ಇನ್ನು ಸ್ವಲ್ಪ ದಿವಸದಲ್ಲಿ ನಂದು ಮುತ್ತು ಮಾವಂದು ಎಂಗೇಜ್ಮೆಂಟ್. ಅದಕ್ಕೋಸ್ಕರ ಯಾವ್ದೋ ಚೆನ್ನಾಗಿರೋ ಸೀರೆ ಸೆಲೆಕ್ಟ್ ಮಾಡ್ಕೊಡ್ಬೇಕಲ್ವಾ. ಆಮೇಲೆ ನೀನು ಒಂದು ಚೆನ್ನಾಗಿರೋ ಸೀರೆ ತಗೋ. ನನ್ನ ಮುತ್ತು ಮಾವನ ಮದುವೆಯಲ್ಲಿ ನೀನು ಗ್ರ್ಯಾಂಡಾಗಿ ಕಾಣಿಸ್ಬೇಕಲ್ವಾ. ನಮ್ಮೆಲ್ಲ ದಾರಿಗಳಿಗೂ ಒಂದಲ್ಲ ಒಂದು ಅಡ್ಡಿ ಆಗ್ತಾನೆ ಇದೆ. ಹೇಗೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದು, ಹೇಗೆ ಪರಿಹಾರ ಕಂಡ್ಕೊಳ್ಳೋದು? ಮಾಯಾ, ಸುಮ್ಮನೆ ಯೋಚನೆ ಮಾಡ್ತಾ ಇದ್ರೆ ಯಾವ ಪ್ರಯೋಜನನೂ ಇಲ್ಲ. ಅತಿಯಾದ ಯೋಚನೆ ಕೂಡ ತೊಂದರೆನೆ. ನೋಡು, ಮೊದಲು ಸ್ವಾಮೀಜಿಗೆ ಫೋನ್ ಮಾಡು. ಇಲ್ಲಿ ನಡೆದಿರೋ ವಿಷಯನೆಲ್ಲ ತಿಳಿಸು. ಅವ್ರೇನು ಪರಿಹಾರ ಹೇಳ್ತಾರೆ ಕೇಳೋಣ. ನೀವು ಹೇಳ್ದಾಗೆ ಮಾಡ್ತೀನಿ. ನಮಸ್ತೆ ಸ್ವಾಮಿಗಳೇ, ನಾನು ಮಾಯಾ ಮಾತಾಡ್ತಿದ್ದೀನಿ. ನೀವು ಮನೆ ಒಳಗಿದ್ರೆ ಏನೂ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರಿ. ಆದರೆ ಇವತ್ತೇನಾಯ್ತು ಅಂದರೆ, ಸರಿ ಸ್ವಾಮಿಗಳೇ. ಸ್ವಾಮಿಗಳು ಏನು ಹೇಳಿದ್ರು? ನಾಳೆ ಮನೇಲಿ ಮಹಾಲಕ್ಷ್ಮಿ ಪೂಜೆ ಮಾಡಕ್ಕೆ ಹೇಳಿದ್ರು ಅತ್ಗೆ. ಸರಿ, ಮೊದಲು ಈ ವಿಷಯನ ಅಮ್ಮನ ಹತ್ರ ಹೇಳ್ತೀನಿ. ಸರಿ. ನಮಸ್ಕಾರ. ನಾನು ನಿನ್ನೆ ಹೇಳಿದಾಗೆ ಪೂಜೆಗೆಲ್ಲ ಸಿದ್ಧತೆ ಆಗಿದೆಯಮ್ಮ? ಎಲ್ಲ ರೆಡಿಯಾಗಿದೆ. ಈ ಮನೆ ಸೊಸೆಯಾಗಿ ಬರೋ ಹೆಣ್ಮಗಳಿಗೆ ಅರಿಶಿನ ಸ್ನಾನ ಮಾಡಿಸಿ ಅದಾದಮೇಲೆ ಪೂಜೆ ಕೂರಿಸ್ಬೇಕು. ಅದಾದರೆ ಮುಂದಿನ ಕೆಲಸ ನಾನು ನೋಡ್ಕೋತೀನಿ. ಶರ್ಮಿಳಾ, ಬನ್ನಿ. ಕೂತ್ಕೊಳ್ಳಿ. ನಮಸ್ಕಾರ ಸ್ವಾಮೀಜಿ. ಮಾಯಾ ರೆಡಿ ಆಗ್ಲಾ? ಇನ್ನೂ ಇಲ್ಲ ಅಮ್ಮ. ಅಷ್ಟೊತ್ಕೊಂಬರಕ್ಕೆ ಬೆಳ್ಳಿ ಅಂಗಡಿಗೆ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ರೆಡಿ ಮಾಡಿ ಕರ್ಕೊಂಬರ್ತೀನಿ. ಸರಿ, ಅಷ್ಟೊತ್ತು ಪುರೋಹಿತರಿಗೆ ಎಳ್ನೀರು ತಗೊಂಡು ಬಂದ್ಕೊಡು. ಸರಿಮ್ಮ. ನೀವು ಕೂತಿರಿ. ಏನು ಬೆಳ್ಳಿ ನೀನು ಅಂಗಡಿಗೆ ಹೋಗಿ ಬರಕ್ಕೆ ನಿಂಗೆ ಇಷ್ಟೊತ್ತು ಬೇಕಾ? ಅಯ್ಯೋ, ಅಂಗಡಿಯಲ್ಲಿ ತುಂಬಾ ಜನ ಇದ್ರಕ್ಕ, ಅದಕ್ಕೆ ಲೇಟ್ ಆಯ್ತು. ಸರಿ ಸರಿ, ಬೇಗ ಹೋಗಿ ಅಷ್ಟೊತ್ಕೊಂಡ್ ಕೊಡಿಲಿ. ಕವಿತಾ, ಬನ್ನಿ ಇಲ್ಲಿ ತಗೊಳ್ಳಿ ದಿನ. ಅಷ್ಟೊತ್ಕೊಂಬ ನೈಸಾಗಿ ಹರ್ಕೊಂಬನ್ನಿ. ಜೊತೆಗೆ ತುಳಸಿನೂ ಹಾಕೊಂಬನ್ನಿ. ಬೇಗ ಹೋಗಿ, ಬೇಗ ಬರಬೇಕು. ಸರಿ, ಬೇಗ. ಬೆಳ್ಳಿ, ನೀನೇನ್ ಮಾಡ್ತೀಯ ಅಂದ್ರೆ, ಸ್ವಾಮೀಜಿ ಬಂದಿದ್ದಾರೆ, ಅವ್ರಿಗೆ ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಡು. ಸರಿ ಅಕ್ಕ. ಆಯ್ತಾ? ಬೇಗ ಹೋಗು, ಬೇಗ. ಇನ್ಯಾವ ಕೆಲಸ ಬಾಕಿ ಇದೆ? ಅಯ್ಯೋ, ಅಯ್ಯೋ ಕಂದ, ಇದು ಮುಟ್ಬೇಡಮ್ಮ, ತುರ್ಕೆ ಸೊಪ್ಪು. ಕುತ್ಕೋ ಇಲ್ಲೇ.
ಹಲೋ, ಏನ್ರಿ ಆವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಪುರೋಹಿತರು ಪೂಜೆಗೆ ಹೊತ್ತಾಯ್ತು ಅಂತ ಹೇಳ್ತಾ ಇದ್ದಾರೆ. ಮಾಯಾ ರೆಡಿ ಆಗಿದ್ರೆ ಕರ್ಕೊಂಡು ಬರ್ತೀಯಾ? ಸರಿ ಅಮ್ಮ. ಬೆಳ್ಳಿ ಬೆಳ್ಳಿ ಬೆಳ್ಳಿ, ಕವಿತನ್ಗೆ ಅರ್ಶನ ಅರ್ದು ತರಕ್ಕೆ ಹೇಳಿದೆ, ಅದಾಗಿದೆಯಾ ನೋಡು. ಆಗಿದ್ರೆ ತಗೊಂಡ್ಬಂದ್ಬಿಡು. ಹಾಂ, ಅದನ್ನು ತಗೊಂಡು ಹೋಗಿ ಮಾಯನ್ ಕೊಡು. ಚೆನ್ನಾಗಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬೇಗ ಬರಕ್ಕೆ ಹೇಳು, ಪುರೋಹಿತರು ಕಾಯ್ತಿದ್ದಾರೆ. ಸರಿ ಅಕ್ಕ. ಬೇಗ. ಅಕ್ಕ, ಇನ್ನ ಎಷ್ಟೊತ್ತು? ಅಲ್ಲೆಲ್ಲ ವೇಯಿಂಗು, ಬೇಗ ಕೊಡಿ. ಅಯ್ಯೋ, ಅದು ವೇಯಿಂಗ್ ಅಲ್ಲ ಬೆಳ್ಳಿ, ವೇಟಿಂಗು. ಏನಾಯ್ತು? ಏನೋ ಒಂದು ಕೊಡಿ, ಬೇಗ ಕೊಡು ಕೊಡು. ಥ್ಯಾಂಕ್ಸು. ಅಕ್ಕ, ಬೇಗ ಈ ಅರ್ಶನ ಹಚ್ಕೊಂಡು ಕೆಳಗೆ ಪೂಜೆಗೆ ಬರ್ಬೇಕಂತೆ. ಕೊಡು. ಬೆಳ್ಳಿ, ಇದು ನೀನೇ ಹಚ್ಬಿಡ್ತೀಯಾ? ಅಯ್ಯೋ, ಅದಕ್ಕೇನಂತೆ ಅಕ್ಕ, ನಾನೇ ಹಚ್ತೀನಿ ಬಿಡಿ. ಬೆಳ್ಳಿ, ಈ ಅರ್ಶನ ಹಚ್ಕೊಂಡು ಸ್ನಾನ ಮಾಡಿದ್ರೆ ಏನ್ ಯೂಸು? ಅಯ್ಯೋ, ಇದೇನಕ್ಕ ಹೀಗೆ ಕೇಳ್ತಿದ್ದೀರಾ? ಅಷ್ಟೇ ನಮ್ಮ ಮೈಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಚರ್ಮಕ್ಕೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಕ್ರಿಮಿಕೀಟಗಳು ಹತ್ರನೇ ಬರಲ್ಲ. ಹಾಲ್ಗೆ ಹಾಕೊಂಡು ಕುಡಿದ್ರಂತೂ ಕೈಕಾಲು ನೋವೇ ಬರಲ್ಲ, ಗೊತ್ತಾ? ಪರವಾಗಿಲ್ಲ ಬೆಳ್ಳಿ, ತುಂಬಾನೇ ತಿಳ್ಕೊಂಡ್ಬಿಟ್ಟಿದ್ಯಾ. ಅರ್ಶನ ಡ್ರೆಸ್ ಅಕ್ಕ, ನೀವು ಕೆಳಗಡೆ ಇಳಿರಿ. ಅಕ್ಕ ಬನ್ನಿ, ನಾನು ನಿಮ್ಗೆ ಅರ್ಶನ ಹಚ್ತೀನಿ. ಬೆಳ್ಳಿ, ಕೈಗಚ್ಚು.
ಉರಿತಿದೆ ಅಪ್ಪ. ಕೆಡ್ತಾ ಆಗ್ತದೆ. ಹೇ ನಿನ್ನ ಆಕ್ಟಿಂಗ್ ನಮಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಪ್ರಾಮಿಸ್ ಕಣೆ, ಎಷ್ಟು ಉರಿತಿದೆ ಗೊತ್ತಾ ಅತ್ತೆ. ನಂಗೂ ಉರಿತದ ಕಣೆ. ನನ್ಗೂ ಉರಿತದ ಕಣೆ. ಬೆಳ್ಳಿ, ನೀನ್ ಅಷ್ಟರಲ್ಲಿ ಹಚ್ಚೆ ಇನ್ನೇನಾದ್ರೂ ಹಚ್ಚಿದ್ಯಾ? ನಿಜ ಹೇಳು. ಮಾಯಾ, ನನಗೂ ಕಷ್ಟ ಶುರು ಆಗ್ತಿದೆ ಕಣೆ. ಅಯ್ಯೋ ಏ ಬೆಳ್ಳಿ, ನಿಜ ಹೇಳು, ಇದನ್ನ ಏನಾದ್ರೂ ಮಿಕ್ಸ್ ಮಾಡಿದ್ಯಾ? ಇಲ್ಲ ಅಕ್ಕ, ಆ ಮನೆ ಕೆಲಸ ಮಾಡ್ತಾರಲ್ಲ ಆ ಅಕ್ಕನೇ ಕೊಟ್ಟಿದ್ದು. ಅಯ್ಯೋ, ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ನೀನಂತೂ ನಮಗೆ ನೋವು ಕೊಡ್ತಾನೆ ಇರ್ತೀಯ. ಅಯ್ಯೋ ಆಗ್ತಿಲ್ಲ ಕಣೋ. ಅಯ್ಯೋ ಆಗ್ತಿಲ್ಲ. ಅಮ್ಮ ತಾಯಿ, ನಿನ್ ಮೊದಲು ಹೋಗು, ಏನು ಬೇಡ, ಹೋಗು. ಏನ್ ಶಬ್ದ? ಏನಾಯ್ತು? ಮಾಯಾ, ರೆಡಿ ಆಗ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ? ಅತ್ತೆ ನೋಡಿ, ಕೈ ಕೆನ್ನೆ ಎಲ್ಲ ಉರಿತದತ್ತೆ. ಅಂತದೇನಾಯ್ತು ಮಾಯಾ? ಅಯ್ಯೋ ಆಂಟಿ, ಎಲ್ಲ ಈ ಬೆಳ್ಳಿದ ಕೆಲಸ. ಏನೋ ಅರ್ಶನ ತಂದು ಹಚ್ಚಿದ್ಲು, ಮೈ ಕೈ ಎಲ್ಲ ಉರಿತಿದೆ. ಬೆಳ್ಳಿ, ಬೆಳ್ಳಿ, ಬಾಯಿ ಕಡೆ. ಏನ್ ಬೆರೆಸ್ಕೊಂಬಂದೆ ಹರ್ಷಕ್ಕೆ? ಬಾಯ್ ಬಿಡು, ಏನ್ ಬೆರೆಸ್ದೆ? ಅಯ್ಯೋ ದೇವ್ರಣಿಗೂ ನನಗೆ ಗೊತ್ತಿಲ್ಲ ಅತ್ತೆ. ಆ ಕವಿತಕ್ಕ ಏನ್ ಅರ್ಥ ಕೊಟ್ರು ಅದನ್ನೇ ನಾನು ತಗೊಂಬಂದು ಹಚ್ಚಿದ್ದು. ಕವಿತಾ, ಕವಿತಾ, ಹೋಗೆ, ಹೋಗ್ ಕವಿತಾನ್ ಕರ್ಕೊಂಡ್ ಬಾ. ಸರಿ. ಅತ್ತೆ ಉರಿತಿದೆ ಅತ್ತೆ. ಕವಿತಕ್ಕ, ಕವಿತಕ್ಕ, ನೀವು ಕೊಟ್ಟಿದ್ದ ಅರ್ಶನ ಹಚ್ಕೊಂಡಿದ್ರಿಂದ ಮಾಯಕ್ಕ ಮತ್ತೆ ಅವ್ರ ಫ್ರೆಂಡ್ಸ್ ಕೈ ಎಲ್ಲ ಉರಿತಿದೆ. ಅಷ್ಟೇ ಕರಿತಿದ್ದಾರೆ. ಅಯ್ಯೋ ಅಮ್ಮವ್ರಾ, ಹ್ಞೂ, ಬೇಗ ಬನ್ನಿ. ಕವಿತಾ, ಕವಿತಾ, ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಕವಿತಾ. ಅಮ್ಮವ್ರೆ, ಕೆಲ್ಸ ಮಾಡೋದಕ್ಕೆ ಬರೋದಿಲ್ಲ ಅಂತಂದ್ರೆ ಕೆಲ್ಸಕ್ಕೆ ಬರಬಾರ್ದು, ಮನೇಲಿ ಇರ್ಬೇಕು. ಏನ್ ಬೆರೆಸಿದ್ಯಾ ಹರ್ಷಣಕ್ಕೆ? ಅಮ್ಮ ನಾನೇನು ಬೆರೆಸಿಲ್ಲ ಅಮ್ಮ. ಬೆಳ್ಳಿ ತಂದು ಕೊಟ್ಟಿದ್ದ ಅರಿಶಿನ ಮತ್ತೆ ನಮ್ಮ ತೋಟದಲ್ಲಿ ಬೆಳೆದಿರೋ ತುಳಸಿ ಮಾತ್ರ ಅರ್ದು ಕೊಟ್ಟಿದ್ದೀನಿ. ಅತ್ತೆ, ದಯವಿಟ್ಟು ಹಾಗೆ ನೋಡ್ಬೇಡಿ. ದೇವ್ರಣಿಗೂ ನಾನು ಅದ್ರಲ್ಲಿ ಏನು ಬೆರೆಸಿಲ್ಲ. ಯಾಕೆ ನಮ್ಮ ಮನೆಗೆ ಬಂದು ನನ್ನ ಪ್ರಾಣ ತಿಂತೀಯಾ? ನಿನಗೆ 1000 ಸಲ ಹೇಳಿದ್ರಿ ನಮ್ಮ ಮನೆಗೆ ಬರಬೇಡ ಅಂತ, ಆದ್ರೂ ಬಂದು ಸಾಯ್ತೀಯಾ? ನೀನ್ ಮಾಡಿರೋ ಕೆಲಸದಿಂದ ನನ್ನ ಸೊಸೆ ಮಾಯಾ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೆ ನೋಡು. ನನ್ನ ಮಗ ಮುತ್ತುನ ಮದುವೆ ಆಗ್ತಾಳೆ ಅಂತ ತಾನೇ ನಿನಗೆ ಅವಳ ಮೇಲೆ ಕೋಪ? ಈ ಮದುವೆ ನಿಲ್ಸೋದಿಕ್ಕೆ ನೀನು ನಿಮ್ಮ ಮನೆಯವರು ಒಂದಲ್ಲ ಒಂದು ಪ್ರಯತ್ನ ಮಾಡ್ತಾನೇ ಇದ್ದೀರಿ. ಈ ನೀಲಾಂಬರಿ ಇನ್ನೊಂದು ಮುಖ ನೋಡಿಲ್ಲ. ನೀನು ಮಾಡಿರೋ ಕೆಲಸಕ್ಕೆ ನಿನಗೆ ತೆಗೆದು ನನ್ನ
ಕಣ್ಣು ಮುಂದೆ ಇನ್ನೊಂದು ಕ್ಷಣನೂ ಇಲ್ಲಿ ನಿಂತ್ಕೋಬಾರ್ದು. ಎಲ್ಲಿಗಾದ್ರೂ ಹೋಗಿ ಸಾಯಿ. ಹೋಗು ಹೋಗು ಅಂದೆ. ಶರ್ಮಿಳಾ, ಪೂಜೆಗೆ ಲೇಟ್ ಆಗ್ತಾ ಇದೆ, ಹೋಗಿ ಮಾಯನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಾ. ಸರಿಮ್ಮ, ಬಾ ಮಾಯಾ, ನಡೀರಿ ನಡೀರಿ. ನನಗೆ ಯಾಕೆ ಈ ರೀತಿ ಮಾಡ್ತಿದ್ಯಾ? ನಾನು ನಿನಗೆ ಎಷ್ಟೊಂದು ಪೂಜೆ ಮಾಡ್ತೀನಿ, ಮತ್ತೆ ಮತ್ತೆ ನನಗೆ ಯಾಕೆ ನೋವುಗಳನ್ನ ಕೊಡ್ತಿದ್ಯಾ? ಜಾಸ್ತಿ ಪ್ರೀತಿ ಮಾಡೋರೆ ಜಾಸ್ತಿ ನೋವು ಕೊಡ್ತಾರೆ ಅನ್ನೋದನ್ನ ನಿರೂಪಿಸ್ಬಿಟ್ಟೆ ಅಲ್ವಾ? ನನಗೆ ಯಾರಿಗೂ ನೋವು ಕೊಡೋ ಉದ್ದೇಶ ಇಲ್ಲ. ಎಲ್ರೂ ಸಂತೋಷವಾಗಿರ್ಲಿ ಅಂತ ದಿನ ನಿನ್ನ ಹತ್ರ ಕೇಳ್ಕೊತೀನಲ್ವಾ? ಆದ್ರೂ ಕೊನೆಯಲ್ಲಿ ನನ್ನೇ ಆರೋಪಿಸ್ತಂದ ನಿಲ್ಲಿಸ್ತೀಯ. ಯಾಕೆ? ನಾನು ಏನಂತ ದ್ರೋಹ ಮಾಡಿದ್ದೀನಿ? ಮಾಯಕ್ಕ ಮತ್ತೆ ಅವ್ರ ಫ್ರೆಂಡ್ಸ್ಗಳನ್ನ ನೋಡಿದ್ರೆ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ತಿಳಿದೇನೋ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು. ಆದ್ರೆ ದಯವಿಟ್ಟು ಈ ರೀತಿ ಕಷ್ಟಗಳನ್ನ ಕೊಡ್ಬೇಡ. ನನ್ಗಿದನ್ನೆಲ್ಲ ಸಹಿಸ್ಕೊಳಕ್ ಆಗಲ್ಲ. ಮಾಯಕ್ಕ ತುಂಬಾ ಒಳ್ಳೆಯವರು, ಆದ್ರೆ ಅವ್ರಿಗೆ ನನ್ನಿಂದಾನೇ ಸುಮ್ಮನೆ ತೊಂದರೆ ಆಗ್ತಿದೆ. ನನ್ನ ಉದ್ದೇಶ ಅದಲ್ಲ ಅಂದ್ಮೇಲೆ ನನ್ನಿಂದನೇ ಯಾಕೆ ಇದನ್ನೆಲ್ಲ ಮಾಡಿಸ್ತಿದ್ಯಾ? ನಿನ್ ಕೈ ಮುಗಿತೀನಿ. ಮಾಯಕ್ಕ ಬೇಗ ಹುಷಾರಾಗಿ ಪೂಜೆ ಕೂತ್ಕೊಳ್ಳೋ ಹಾಗೆ ಮಾಡು. ಈ ಬೆಳ್ಳಿಗೋಸ್ಕರನಾದ್ರೂ ಇದೊಂದು ಕೆಲ್ಸನ ನೆರವೇರಿಸು.